ಡೆಂಟಲ್ ಕಾಲೇಜ್ ಪ್ರಿನ್ಸಿಪಲ್ ಕರೆಸ್ರಿ ಸರ್ ಇವಾಗ. ಏನು ಸರ್ 1 ಅವರ್ ನಿದ್ದೆ ಮಾಡ್ತಾ ಇರ್ಲಿಲ್ಲ, ಹಂಗ ಓದ್ತಾ ಇದ್ಲು ನನ್ ಮಗಳು. ಇರುವಂತ ಕೆಲವು ವ್ಯಕ್ತಿಗಳಿಂದ ನಮಗ್ ಟಾರ್ಚರ್ ಆಗ್ತಿದೆ ಇಡೀ ಡಿಪಾರ್ಟ್ಮೆಂಟ್ ಗೆ. ಬೆಳಿಗ್ಗೆಯಿಂದ ನಾವು ನಿಮ್ ಇನ್ಸ್ಟಿಟ್ಯೂಷನ್ ಅಲ್ಲೇ ಕಾಯ್ತಾ ಇದೀವಿ. ಅವಳಿಗೆ ಯಾಕೆ ಸರ್ ಟಾರ್ಚರ್ ಕೊಟ್ರು? ಅವರು ಕಂಡೋವು ಯಾವ ಡ್ರಾಪ್ ಆಗ್ತಾ ಏನು ಎತ್ತ, ಅವ್ರಿಗೆ ಮಕ್ಕಳು ಮರಿ ಇಲ್ವಾ ಸರ್? ನಿಮಗೆ ಗೊತ್ತಿಲ್ಲ, ಒಪ್ಕೊಂತೀವಿ. ನೀವು ಆಚೆ ಇದ್ರಿ, ಸಿಟಿಯಲ್ಲಿ ಇದ್ರು ಒಪ್ಕೊಂತೀವಿ. ಇಮಿಡಿಯೇಟ್ಲಿ ಐ ವಿಲ್ ನೇಮ್ 3. ನನ್ ಮಗಳು ಬೇಕು ನನಗೆ, ನನ್ ಮಗಳು ಬೇಕು. ರಿಪೋರ್ಟ್. They have to suspend, sir. ಸೊ ಕಾಲೇಜ್ ನೆಕ್ಸ್ಟ್ ಡೇ ಹೋದಾಗ ಯಾವ ಡ್ರಾಪ್ಸ್ ತಗೊಂಡೆ, ಎಷ್ಟು ಹಾಕ್ಸ್ಕೊಂಡೆ, ಏನು ಬಾಟ್ಲು ಸುರ್ಕೊಂಡ್ಯಾ, ಏನು ಡ್ರಾಪ್ಸ್ ತಗೊಂಡೆ, ಲಕ್ಷಾಂತರ ರೂಗಳನ್ನ ಶುಲ್ಕ ಪಾವತಿಸಿ ನಮ್ಮ ಮಕ್ಕಳು ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನ ಪಡ್ಕೊಳ್ಳಿ ಅಂತೇಳಿ ಪೋಷಕರು ಉತ್ತಮವಾದಂತಹ ಕಾಲೇಜುಗಳನ್ನ ಪತ್ತೆ ಹಚ್ಚಿ ಅಲ್ಲಿ ಮಕ್ಕಳಿಗೆ ಪ್ರವೇಶವನ್ನ ಕೊಡಿಸ್ತಾರೆ. ಕೆಲವೊಂದು ಕಾಲೇಜುಗಳಲ್ಲಿನ ಆಡಳಿತ ಮಂಡಳಿಗಳು ಮತ್ತು ಸಿಬ್ಬಂದಿಯ ಕಿರುಕುಳದಿಂದ ಮಾನಸಿಕವಾಗಿ ಮಕ್ಕಳು ಕುಗ್ಗೋಗ್ತಾರೆ. ಇಂತಹ ಅನೇಕ ಘಟನೆಗಳು ಕೂಡ ನಡೆದಿದೆ. ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳ ಪೈಕಿ ಆಕ್ಸ್ಫರ್ಡ್ ದಂತ ಆಸ್ಪತ್ರೆಯು ಕೂಡ ಒಂದಾಗಿದೆ. ಈ ಒಂದು ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜಿನಲ್ಲಿ 3ನೇ ವರ್ಷದ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಂತ ಯಶಸ್ವಿನಿ ಇಲ್ಲಿನ ORM ಅಂದ್ರೆ ಓರಲ್ ಮೆಡಿಸಿನ್ ಅಂಡ್ ರೇಡಿಯಾಲಜಿ ವಿಭಾಗದಲ್ಲಿ ಇಲ್ಲಿನ ಸಿಬ್ಬಂದಿಯ ಕಿರುಕುಳಕ್ಕೆ ಬೇಸತ್ತು ಮನನೊಂದು ಮಾನಸಿಕವಾಗಿಯೂ ಕೂಡ ನೊಂದು ತನ್ನ ಪ್ರಾಣವನ್ನ ತಾನೇ ಅಂತ್ಯಗೊಳಿಸಿಕೊಂಡಿರುವಂತಹ ದಾರುಣ ಘಟನೆ ನಡೆದಿದೆ. ಈ ಒಂದು ಮಗಳ ಸಾವಿಗೆ ನೇರವಾಗಿ ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜ್ನವರೇ ಹೊಣೆ ಅಂತೇಳಿ ಈ ವಿದ್ಯಾರ್ಥಿನಿ ಯಶಸ್ವಿನಿಯ ಪೋಷಕರು ಹಾಗೂ ಅವರ ಸಹಪಾಠಿಗಳು ಇಂದು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಆಕ್ಸ್ಫರ್ಡ್ ಕಾಲೇಜು ಮುಂಭಾಗದಲ್ಲಿ ಶವ ಇರಿಸಿ ಪ್ರತಿಭಟನೆ ನಡೆಸಿದಂತಹ ಘಟನೆ ನಡೆದಿದೆ. ಘೋಷಣೆಗಳನ್ನು ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಯಾರು ಸರ್? ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜ್ ಪ್ರಿನ್ಸಿಪಲ್ ಕರೆಸ್ರಿ ಸರ್ ಇವಾಗ. ನಾನ್ ಮಾತಾಡ್ಬೇಕು ಅವ್ರ ಹತ್ರ. ಅವ್ರಿಗೆ ಮಕ್ಳು ಮರಿ ಇಲ್ವಾ ಸರ್? ನನ್ನ ಮಗಳು 3rd ಇಯರ್ ಇವಾಗ ಡೆಂಟಲ್ ಓದ್ತಾ ಇರೋದು. ಎಕ್ಸ್ರೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದು. ಏನು ಸರ್ 1 ಅವರ್ ನಿದ್ದೆ ಮಾಡ್ತಾ ಇರ್ಲಿಲ್ಲ, ಹಂಗ ಓದ್ತಾ ಇದ್ಲು ನನ್ನ ಮಗಳು. ಅವಳಿಗೆ ಕಣ್ಣಿನ ನೋವಿತ್ತು ಸರ್. ಆಯ್ತಾ, ಅವತ್ತು ಒಂದಿನ ರಜಾ ಹಾಕೊಂಡಿದ್ಲು. ನನ್ಗೆ ಹೇಳ್ಬಿಟ್ಟೆ ರಜಾ ಹಾಕೊಂಡಿದ್ದಾಳೆ. ಆಯ್ತಾ, ಅವಳಿಗೆ ಯಾಕೆ ಸರ್ ಟಾರ್ಚರ್ ಕೊಟ್ರು? ಅವರು ಕಂಡೋವು ಯಾವ ಡ್ರಾಪ್ ಆಗ್ತಾ ಏನು ಎತ್ತ, ಅವ್ರಿಗೆ ಮಕ್ಕಳು ಮರಿ ಇಲ್ವಾ ಸರ್? ನನ್ ಮಗಳು ಬೇಕು ನನಗೆ, ನನ್ ಮಗಳು ಬೇಕು. ಏನು ಇಲ್ಲ, ಮೊನ್ನೆ ಇದು ಸ್ಟ್ರಿಕ್ಟ್ ಡಿಪಾರ್ಟ್ಮೆಂಟ್ ಅಂತ, ಎಕ್ಸ್ರೇ ಡಿಪಾರ್ಟ್ಮೆಂಟ್. ಅವಳಿಗೆ ಇದು ಕಣ್ಣು ಅಂತ ರಜಾ ಹಾಕೊಂಡಿದ್ರೆ ಯಾಕೆ ರಜಾ ಹಾಕೊಂಡೆ ನೀನು? ನಿಂಗೆ ಯಾವ ಡ್ರಾಪ್ ಹಾಕಿದ್ರು, ಏನ್ ಹಾಕೊಂಡೆ, ಎಷ್ಟು ಹಾಕೊಂಡೆ? 4 ಜನದ ಮುಂದೆ ಯಾವ ಮಗು ಸುಳ್ಳು ಹೇಳುತ್ತೆ ಸರ್? ಬಾಟ್ಲ್ ಹಾಕೊಂಡ್ರ? ನಂಗೆ ಏನು ಗೊತ್ತಿಲ್ಲ. ಒಟ್ಲಲ್ಲಿ ನನ್ಗೆ ಹೇಳಿದ್ಲು ಬಂದು. ನಾನು ಹೇಳ್ದೆ ನಂಗೆ ಫೋನ್ ಮಾಡ್ಬೇಕಿತ್ತಲ್ಲಪ್ಪ. ನನಗೆ ಫೋನ್ ಮಾಡಿದ್ರೆ ನಾನು ಹೇಳ್ತಾ ಇದ್ದೆ. ನಂಗೆ ಫೋನ್ ಮಾಡಿದ್ರೆ ನಾನು ಹೇಳ್ತಾ ಇದ್ದೆ, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ಆದ್ರೆ ಅವ್ರಿಗೆ ಮಕ್ಳು ಮರಿ ಇಲ್ವಾ? ಎಲ್ಲ ಮಕ್ಕಳು ಅವ್ರವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಓದಿಸ್ತಾರೆ, ಲಕ್ಷ ಲಕ್ಷ ಕೊಟ್ಟು. ನನ್ನ ಮರ್ಯಾದೆ ಆಗಿ ಅವ್ರು ನನ್ನ ಮಗು ತಂದು ಕೊಟ್ರೆ ಸರಿ, ನಾನ್ ಬಿಡಲ್ಲ ಸರ್. ಇಲ್ಲ ಅಂದ್ರೆ ಹಾಗೆ ಇದೇ ಸಂದರ್ಭದಲ್ಲಿ ಬೊಮ್ಮನಹಳ್ಳಿಯಲ್ಲಿರುವಂತಹ ಕೇಂದ್ರ ಈ ಒಂದು ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜಿನ ಮುಂಭಾಗದಲ್ಲೂ ಕೂಡ ಆಕೆಯ ಭಾವಚಿತ್ರ ಇರಿಸಿ ಈ ವಿದ್ಯಾರ್ಥಿಗಳೆಲ್ಲರೂ ಕೂಡ
ಬೇಕೇ ಬೇಕು, ನ್ಯಾಯ ಬೇಕು ಅಂತೇಳಿ ವಿವಿಪಿ ವಿದ್ಯಾರ್ಥಿ ಸಂಘಟನೆ ಸಹಯೋಗದೊಂದಿಗೆ ಪ್ರತಿಭಟನೆಯನ್ನ ನಡೆಸಿದರು. ನರಸರಾಜರವರು ನಡೆಸುವಂತಹ ಈ ಒಂದು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿನ ಫ್ಯಾಕಲ್ಟೀಸ್ ಹೆಚ್ಚು ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನು ಕೂಡ ಮಾಡಿದರು. ಈ ಸಂದರ್ಭದಲ್ಲಿ ಘೋಷಣೆಗಳನ್ನು ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಜಯ ಮಾಡ್ಬಿಟ್ರು ಸರ್, ಒಬ್ಳು ಸರ್ ಲಕ್ಷ ಕೊಟ್ಟೋದಂತೆ ಸಾಲ ಸೋಲ ಮಾಡಿ ನಾನು ಕಾಮನ್ ಗೌರ್ಮೆಂಟ್ ಎಂಪ್ಲಾಯಿ, ನನ್ನ ಮಗಳನ್ನ ಕಿತ್ಕೊಬಿಟ್ರಲ್ಲ ಸರ್. 4 ಜನದ ಮುಂದೆ ಅವಮಾನ ಮಾಡಿದ್ರೆ ಸರ್ ರ್ಯಾಂಕ್ ಸ್ಟೂಡೆಂಟ್ಗಳಿಗೆ ಬೇಜಾರಾಗಲ್ವಾ? ಮೊನ್ನೆ ಸೆಮಿನಾರ್ ಇತ್ತಂತೆ, ಸೆಮಿನಾರಲ್ಲಿ ಇವಳಿಗೆ ಮಾತಾಡೋಕ್ಕೆ ಬಿಟ್ಟಿಲ್ವಂತೆ ಸರ್. ನನಗೆ ಅವಳು ಏನೂ ಹೇಳಲಿಲ್ಲ, ಬೇರೆಯವರಿಂದ ಗೊತ್ತಾಯಿತು. ಯಾಕೆ ಸರ್, ಎಲ್ಲರೂ ಅರ್ಹರೇ ಅಲ್ವಾ? ಎಲ್ಲರೂ ನೀಟ್ ಎಕ್ಸಾಮ್ ಬರೆದು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಹೋಗಿರೋದು ತಾನೇ, ಯಾಕೆ ಅವಕಾಶ ಕೊಟ್ಟಿಲ್ಲ? ಅಟ್ಲೀಸ್ಟ್ ಪ್ರೀತಿಯಿಂದ ಒಂದು ಮಾತಾಡ್ಬೋದಾಗಿತ್ತಲ್ವಾ? ಇವಾಗಲ್ಲ ನಾನು ಆಮೇಲೆ ಕೊಡ್ತೀವಿ ಅಂತ ಈ ಥರನ ಸರ್ ಟಾರ್ಚರ್ ಕೊಡೋದು? ನನ್ನ ಮಗಳು ಯಾವತ್ತೂ ಸುಳ್ಳು ಹೇಳಲ್ಲ ಸರ್, ನನ್ನ ಮಗಳು ಯಾವತ್ತೂ ಸುಳ್ಳು ಇರುವಂತ ಕೆಲವು ವ್ಯಕ್ತಿಗಳಿಂದ ನಮಗೆ ಟಾರ್ಚರ್ ಆಗ್ತಿದೆ, ಇಡೀ ಡಿಪಾರ್ಟ್ಮೆಂಟಿಗೆ ಟಾರ್ಚರ್ ಆಗ್ತಿದೆ. ಅವ್ರ ಮೇಲೆ ಕಾಲೇಜ್ ಆಕ್ಷನ್ ತಗೊಳ್ಬೇಕು, ಇಷ್ಟೇ ಇವರ ಬೇಡಿಕೆ ಇರುವಂತದ್ದು. ಅದಕ್ಕೆ ಚೇರ್ಮನ್ ಅವರಿದ್ದಾರೆ, ಪ್ರಿನ್ಸಿಪಲ್ ಅವರಿದ್ದಾರೆ, ನೀವೇನು ಆಕ್ಷನ್ ತಗೊಳ್ತಾ ಇದ್ದೀರಿ ಅಂತ ಇಲ್ಲಿ ಹೇಳಿಬಿಟ್ರೆ ಅದಕ್ಕೆ ಇಲ್ಲಿಗೆ ಇವತ್ತಿಗೆ ಮುಗಿಸ್ತೇವೆ. ನಮ್ಮ ಉದ್ದೇಶ ಇರೋದೇನು, ಯಶಸ್ವಿನಿಯ ಒಂದು ನಮ್ಮ ಸಹೋದರಿಯವಳು, ಅವಳದು ಈ ಥರದ ಘಟನೆ ನಡಿಬಾರ್ದಿತ್ತು, ಅವಳದು ಈ ಥರ ಘಟನೆ ನಡೆದಿದೆ. ಮುಂದೆ ಈ ಕ್ಯಾಂಪಸ್ಸಲ್ಲಿ ಆ ರೀತಿ ನಡಿಬಾರ್ದು. ಕಾಲೇಜ್ ಬಗ್ಗೆನೂ ರೆಸ್ಪೆಕ್ಟ್ ಇದೆ, ನಮಗೆ ಚೇರ್ಮನ್ ಬಗ್ಗೆನೂ ರೆಸ್ಪೆಕ್ಟ್ ಇದೆ, ಎಲ್ಲರ ಬಗ್ಗೆ ರೆಸ್ಪೆಕ್ಟ್ ಇದೆ. ಆದರೆ ಇನ್ಸಿಡೆಂಟ್ ನಡೆದಂಥ ಸಂದರ್ಭದಲ್ಲಿ ಯಾವ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹೇಳೋದನ್ನ ಅರ್ಧ ಗಂಟೆ ನೀವು ಹೇಳಿದ್ರು ನಾವು ಕೇಳೋದಿಕ್ಕೆ ತಯಾರಿದ್ದೇವೆ, ಆದರೆ ಹೇಳುವ ಬೆಳಿಗ್ಗೆಯಿಂದ ನಾವು ನಿಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲೇ ಕಾಯ್ತಾ ಇದ್ದೀವಿ. ನಮ್ಮ ಡಿಮ್ಯಾಂಡ್ ಏನಿದೆ ಅನ್ನೋದನ್ನ ಒಂದೊಂದು ಫೈನಲ್ ಮಾಡಬೇಕು. ಇಲ್ಲ ನಾವು ಅಟೆಂಡೇ ಆಗಲ್ಲ, ನಮಗೆ ಅವರು ಸಸ್ಪೆಂಡ್ ಆಗೋವರೆಗೂ ಇಲ್ಲೇ ಕೂರ್ತೀವಿ ಅನ್ನೋದಿದ್ರೆ 2 ದಿನ ಕೂರೋದಿದ್ರು ನಾವು ರೆಡಿ ಇದೀವಿ. ಆದ್ರೆ ಡಿಮ್ಯಾಂಡ್ ಒಂದನ್ನ ಫೈನಲ್ ಇರ್ಬೇಕು. ಏನ್ ಡಿಮ್ಯಾಂಡ್ ಅನ್ನೋದು ನಮ್ಮ ಡಿಮ್ಯಾಂಡ್ ಏನಿತ್ತು? ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಮಣಿದಂತಹ ಈ ಕಾಲೇಜಿನ ಸ್ಥಾಪಕರಾಗಿರುವಂತಹ ನರಸರಾಜರವರು ಈ ಒಂದು ಘಟನೆಗೆ ಸಂಬಂಧಿಸಿ 3 HODಗಳ ಅಂದ್ರೆ ವಿವಿಧ ವಿಭಾಗಗಳ ಮುಖ್ಯಸ್ಥರ ಮತ್ತು ಓರ್ವ ವಿದ್ಯಾರ್ಥಿಯನ್ನ ಒಳಗೊಂಡಂತ ತನಿಖಾ ತಂಡವನ್ನ ರಚನೆ ಮಾಡ್ತೇವೆ. 3 ದಿನಗಳಲ್ಲಿ ಆ ಒಂದು ತನಿಖಾ ವರದಿಯನ್ನ ನೀಡಬೇಕು. ಆ ನಂತರ ಖಂಡಿತವಾಗಲೂ ಕೂಡ ಅವರ ಮೇಲೆ ಕ್ರಮವನ್ನ ತೆಗೆದುಕೊಳ್ತೇವೆ ಎನ್ನುವಂತ ಆಶ್ವಾಸನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಏನೆಲ್ಲ ಮಾತನಾಡಿದ್ರು, ಈ ಒಂದು ಪ್ರತಿಭಟನೆ ಹೇಗ್ ನಡೀತು, ಈ ಒಂದು ವಿದ್ಯಾರ್ಥಿಯ ಈ ಒಂದು ಅಂತ್ಯಕ್ಕೆ ಏನು ಕಾರಣ, ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ನಾವು ಬರೋದು ಬೇಡ, ಎನ್ಕ್ವೈರಿ ನಡೆಯೋರ್ಗು ನಾವು ಬರೋದು ಬೇಡ. ನಿಮಗೆ ಗೊತ್ತಿಲ್ಲ, ಒಪ್ಕೊಂತೀವಿ. ನೀವು ಆಚೆ ಇದ್ರಿ, ಸಿಟಿಯಲ್ಲಿದ್ರು ಒಪ್ಕೊಂತೀವಿ. ಅವರೆಲ್ಲ ಗೊತ್ತಿಲ್ವಾ ಸರ್? ಅವಾಗ No, what has happened? I am also feeling bad. ಸರ್ Committee. Immediately I will name 3 head of the departments. I will give them 3 days time. Within 3 days they have to inquire and they have to give me the report. They have to suspend, sir. Wait.
we all have come together as Oxford students for justice of Yashaswini. They have given us assurance that they are going to suspend and eventually remove the staff after the inquiry. We'll see it tomorrow. We'll leave now. Yes, yes. ಸೊ ಕಾಲೇಜ್ ನೆಕ್ಸ್ಟ್ ಡೇ ಹೋದಾಗ ಯಾವ ಡ್ರಾಪ್ಸ್ ಹಾಕೊಂಡೆ, ಎಷ್ಟು ಹಾಕ್ಸ್ಕೊಂಡೆ, ಏನು ಬಾಟ್ಲು ಸುರ್ಕೊಂಡ್ಯಾ, ಏನು ಡ್ರಾಪ್ಸ್ ಹಾಕೊಂಡೆ, ಅದು ಏನು ಇದೆ ಅದರಲ್ಲಿ ಏನಿತ್ತು ಔಷಧಿ, ಅದು ಹೆಂಗೆ ಹಾಕ್ಕೊಂಡು ಯಾಕೆ ನೋವು ಬಂತು, ಈ ಥರ ಎಲ್ಲರಿದ್ರಿಗೂ ಮೆಡಿಕಲ್ ಓದ್ತಿರೋಂಥ ಮಕ್ಕಳಿಗೆ ಈ ಥರ ಟಾರ್ಚರ್ ಮಾಡಿದಾಗ ಏನೋ ಚಿಕ್ಕ ಮಕ್ಕಳೇ ಕೇಳೋದಿಲ್ಲ, ಮಕ್ಕಳು ಅಷ್ಟು ಹರ್ಟ್ ಆಗುತ್ತೆ ಈಗಿನ ಮಾರ್ಗದಲ್ಲಿ. ಮೆಡಿಕಲ್ ಓದ್ತಿರೋ ಮಕ್ಕಳಿಗೆ ಹರ್ಟ್ ಮಾಡಿದ್ರೆ ಅವ್ರಿಗೆ ಎಲ್ಲರಿದ್ರಿಗೂ ಶೇಮ್ ಆದಾಗ ಹೆಂಗಿರ್ಲಿಕ್ಕಾಗುತ್ತೆ. ಯಾವಾಗಲೂ ಆ ಥರ ಮಾಡಿದ್ರು, ಸೆಮಿನಾರ್ಗೆ ಅಟೆಂಡ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿಲ್ಲ ಅವ್ರಿಗೆ. ಯಾರು ಲೆಕ್ಚರರ್ ಯಾರು ಅವ್ರಿಗೆ ಗೊತ್ತಾಗಿಲ್ಲ ಅವ್ರಿಗೆ ಡಿಪಾರ್ಟ್ಮೆಂಟಲ್ಲಿ. ಅಂದರೆ ನಾವು ವಿಷಯ ತಿಳ್ಕೊಂಡಿರೋದು ಇದನ್ನು, ಬಟ್ ಪರ್ಟಿಕ್ಯುಲರಾಗಿ ಎಲ್ಲ ಸ್ಟೂಡೆಂಟ್ಸ್ ಅವ್ರ ಪರವಾಗಿದ್ದಾರೆ, ಎಲ್ಲ ಬಂದಿದ್ದಾರೆ, ಅವ್ರಿಗೆ ಗೊತ್ತಿರುತ್ತೆ ಯಾರು ಅಂತ ಹೇಳ್ಬಿಟ್ಟು ಅದನ್ನು ಕೇಳ್ಕೊಂಡು ಕುಲಂಕುಷವಾಗಿ ಈ ರೀತಿ ಅನ್ಯಾಯ ಯಾವ ಮಕ್ಕಳಿಗೂ ಯಾವ ವಿದ್ಯಾರ್ಥಿಗೂ ಆಗಬಾರ್ದು. ಅಪ್ಪ ಮಕ್ಕಳುಗಳು ಎಷ್ಟು ಕಷ್ಟಪಟ್ಟು ಓದಿಸಿರ್ತಾರೆ ಈಗಿನ ಕಾಲದಲ್ಲಿ, ಲಕ್ಷ ಲಕ್ಷ ಕೊಟ್ಬಿಟ್ಟು ಮಗನ ಓದಿಸಿದ್ರು. ಒಬ್ಬಳೇ ಮಗಳು, ಅವ್ರಿಗೆ ಯಾರೂ ಆಧಾರ ಇಲ್ಲ, ಅವರೊಬ್ಬರ ತಾಯಿ ಒಬ್ಬರೇ ಆಧಾರ, ಮಗಳಿಗೆ ತಾಯಿಗೆ ಮಗಳು ಬೇರೆ ಇಲ್ಲ. ಸೊ ಇಷ್ಟೊಂದು ಕಷ್ಟಪಟ್ಟು ಓದ್ಕೊಂಡು ಈ ಥರ ಅನ್ಯಾಯ ಆದಾಗ ಇದಕ್ಕೆ ನ್ಯಾಯ ಹೆಂಗೆ ಸಿಗಿಸ್ತೀರಾ? ಯಾರು ಸಿಗಲೇಬೇಕು ನ್ಯಾಯ, ದಯವಿಟ್ಟು ನ್ಯಾಯ ಕೊಡಿಸಿ ಇದಕ್ಕೆ. ಈ ಥರ ಇಷ್ಟೊಂದು ಅನ್ಯಾಯ ಯಾರಿಗೂ ಆಗಬಾರ್ದು ಪ್ರಪಂಚದಲ್ಲಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.